ಹೊಸದೇನ್ ಗುರು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನಾನು ನಾಗರಾಜು ವಿ ಸರಗೂರು. ದೇವರಿಗೆ ಪೂಜೆ ಮಾಡೋದಕ್ಕೆ ಬಾಳೆಹಣ್ಣು ಮತ್ತು ತೆಂಗಿನಕಾಯಿಯನ್ನೇ ಯಾಕೆ ತೆಗೆದುಕೊಂಡು ಹೋಗ್ತೀವಿ, ಬೇರೆ ಹಣ್ಣುಗಳನ್ನು ಬೇರೆ ಕಾಯಿಗಳನ್ನು ಯಾಕೆ ತಗೊಂಡು ಹೋಗಲ್ಲ ಅನ್ನೋಂಥ ವಿಷಯಗಳನ್ನ ಇವತ್ತು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನನ್ನ ಹೊಸದೇನ್ ಗುರು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ದೇವರ ಪೂಜೆಗೆ ಹಣ್ಣು ಕಾಯಿಯೇ ಯಾಕೆ ಶ್ರೇಷ್ಠ ಅಂತ ತಿಳ್ಕೊಳ್ಳೋಣ. ನಾವು ಬಾಳೆಹಣ್ಣನ್ನೇ ಯಾಕೆ ಪೂಜೆಗೆ ತಗೊಂಡು ಹೋಗ್ತೀವಿ ಅಂದರೆ, ಬೇರೆ ಹಣ್ಣುಗಳೆಲ್ಲ ಎಂಜಲಿನಿಂದ ಹುಟ್ಟಿರ್ತವೆ. ಅಂದರೆ ಮನುಷ್ಯ ತಿಂದಿರ್ಬೋದು, ಪ್ರಾಣಿ ತಿಂದಿರ್ಬೋದು. ಅವೆಲ್ಲ ತಿಂದಾಗ ಏನಾಗುತ್ತೆ, ಬೀಜ ಎಲ್ಲೋ ಒಂದು ಕಡೆ ಬಿದ್ದು ಮೊಳಕೆ ಹೊಡೆದು ಹುಟ್ಟುತ್ತವೆ. ಅಂದರೆ ಅವೆಲ್ಲ ಎಂಜಲಿನಿಂದ ಹುಟ್ಟಿರೋಂಥ ಹಣ್ಣುಗಳಾಗಿರ್ತವೆ. ಆದರೆ ಬಾಳೆಹಣ್ಣು ಆಗಲ್ಲ. ಅದನ್ನು ಕಂದಲ್ಲೇ ತಂದು ನೆಟ್ಟು ಅದನ್ನು ಬೆಳೆಸಿ ಹಣ್ಣನ್ನು ಉಪಯೋಗಿಸ್ತೀವಿ. ಹಣ್ಣನ್ನು ಸಹ ಎಷ್ಟಾಗ ಅದು ಎಲ್ಲೂ ಮೊಳಕೆ ಹೊಡೆಯಲ್ಲ ಮತ್ತು ಹುಟ್ಟಲ್ಲ. ಆ ಕಾರಣದಿಂದ ಬಾಳೆಹಣ್ಣು ದೇವರಿಗೆ ಶ್ರೇಷ್ಠ. ಇನ್ನು ತೆಂಗಿನಕಾಯಿನೂ ಹಾಗೆಯೇ, ಯಾವುದೇ ಒಂದು ಜೀವಿ ಅಥವಾ ಪಕ್ಷಿ ಪ್ರಾಣಿಗಳು ತಿಂದು ಮೊಳಕೆ ಹೊಡೆದು ಹುಟ್ಟುವಂಥ ಸಸಿ ಅಲ್ಲ ಅದು. ತೆಂಗಿನಕಾಯಿಯನ್ನು ಸುಲಿದೆ ನೇರವಾಗಿ ತರಲನೆ ಹಾಕಿ ಅದರಲ್ಲಿ ಮೊಳಕೆ ಬಂದ ಮೇಲೆ ಅದು ಸಸಿಯಾಗಿ ಆಮೇಲೆ ಅದನ್ನು ನೆಟ್ಟು ಬೆಳೆಸ್ತಕ್ಕಂಥ ಒಂದು ಪದ್ಧತಿ ಇದೆ. ಹಾಗಾಗಿ ತೆಂಗಿನಕಾಯಿನೂ ಸಹ ದೇವರಿಗೆ ಶ್ರೇಷ್ಠವಾದದ್ದು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿ, ತೆಂಗಿನಕಾಯಿ ಮತ್ತು ಬಾಳೆಹಣ್ಣಿನ ಯಾವುದೇ ಪದಾರ್ಥ ಆಗಲಿ ಅದು ವೇಸ್ಟ್ ಆಗಲ್ಲ. ತೆಂಗಿನಕಾಯಿ ತಗೊಳ್ಳಿ, ಬಾಳೆಹಣ್ಣು ತಗೊಳ್ಳಿ, ಪ್ರತಿಯೊಂದೂ ಉಪಯೋಗಕ್ಕೆ ಬರ್ತದೆ. ಉದಾಹರಣೆಗೆ ಬಾಳೆಹಣ್ಣು ತೊಗೊಂಡ್ರೆ ಸಿಪ್ಪೆನ ಯಾವುದೋ ಒಂದು ಹಸುಗೆ ಕೊಡ್ತೀವಿ, ಬಾಳೆಹಣ್ಣು ತಿನ್ಕೋತೀವಿ. ಮತ್ತು ಬಾಳೆ ಎಲೆ ಆಗಲಿ ಮತ್ತು ಕಂದಾಗಲಿ ಯಾವುದೂ ವೇಸ್ಟ್ ಆಗಲ್ಲ. ಅದೇ ಥರ ತೆಂಗಿನಕಾಯಿನೂ ಅಷ್ಟೇ. ತೆಂಗಿನಕಾಯಿ, ಅದ್ರ ಚಿಪ್ಪು ಮತ್ತು ಅದರ ಕಂಠ ಮತ್ತು ಅದರಿಂದ ಬರೋವಂಥ ಜುಂಗು ಎಲ್ಲನೂ ಯಾವುದೂ ವೇಸ್ಟ್ ಆಗಲ್ಲ, ಎಲ್ಲನೂ ಉಪಯೋಗಿಸ್ತೀವಿ. ಹಾಗಾಗಿ ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಪ್ರತಿಯೊಂದಕ್ಕೂ ಉಪಯೋಗ ಬರೋದರಿಂದ ಇದು ದೇವರಿಗೆ ಶ್ರೇಷ್ಠವಾದದ್ದು. ನೋಡೋದ್ರಲ್ವಾ ವಿಡಿಯೋನ? ಏನನ್ನಿಸ್ತು ಅಂತ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.